ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಣ್ಣನಿಗೆ ಹೊಸ ಕೆಲಸ ಸಿಕ್ಕಿರುವ ವಿಷಯ ಕೇಳಿ ಸಂತೋಷಪಟ್ಟಳು. 3 ಜನ ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ತಿಂಗಳುಗಳ ನಂತರ ಆ ಮನೆಯಲ್ಲಿ ಮೊದಲ ಬಾರಿಗೆ ಕಷ್ಟದ ಬದಲು ಸಂತೋಷದ ನಗು ಕೇಳಿಸಿತು. ಆದರೆ ಕಾರ್ತಿಕ್ಗೆ ಇನ್ನೂ ಗೊತ್ತಿರಲಿಲ್ಲ, ಅವನ ಪ್ರಾಮಾಣಿಕತೆಗೆ ಸಿಗಬೇಕಾದ ಪ್ರತಿಫಲ ಇನ್ನೂ ಮುಗಿದಿರಲಿಲ್ಲ. ಹೊಸ ಕೆಲಸಕ್ಕೆ ಸೇರಿ 3 ತಿಂಗಳು ಕಳೆದಿತ್ತು. ಕಾರ್ತಿಕ್ ತನ್ನ ಹಳೆಯ ಸ್ವಭಾವವನ್ನೇ ಮುಂದುವರಿಸಿದ್ದ. ಸಮಯಕ್ಕೆ ಸರಿಯಾಗಿ ಕೆಲಸ, 1 ರೂಪಾಯಿಯ ಲೆಕ್ಕದಲ್ಲೂ ತಪ್ಪಿಲ್ಲ. ಎಲ್ಲರೊಂದಿಗೆ ಗೌರವದಿಂದ ವರ್ತನೆ. ಕಂಪೆನಿಯ ಉದ್ಯೋಗಿಗಳೆಲ್ಲ ಅವನನ್ನು ಇಷ್ಟಪಡತೊಡಗಿದರು. ಒಂದು ದಿನ ಕಂಪೆನಿಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಎಲ್ಲ ಉದ್ಯೋಗಿಗಳು ದೊಡ್ಡ ಸಭಾಂಗಣದಲ್ಲಿ ಸೇರಿದ್ದರು. ಶ್ರೀನಿವಾಸ್ ವೇದಿಕೆಯ ಮೇಲೆ ನಿಂತು ಮಾತನಾಡಲು ಆರಂಭಿಸಿದರು. ಇಂದು ನಮ್ಮ ಕಂಪೆನಿ 30 ವರ್ಷಗಳನ್ನು ಪೂರೈಸಿದೆ. ಈ ಕಂಪೆನಿಯ ಯಶಸ್ಸಿಗೆ ಕಾರಣ ಕೇವಲ ಲಾಭವಲ್ಲ, ಒಳ್ಳೆಯ ಮನುಷ್ಯರು. ನಂತರ ಅವರು ಕಾರ್ತಿಕ್ನನ್ನು ವೇದಿಕೆಗೆ ಕರೆದರು. ಕಾರ್ತಿಕ್ಗೆ ಏನಾಗುತ್ತಿದೆ ಎಂಬುದೇ ಅರ್ಥವಾಗಲಿಲ್ಲ. ಕಾರ್ತಿಕ್, ಇಲ್ಲಿ ಬಾ. ಅವನು ವೇದಿಕೆಗೆ ಹೋದ. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಶ್ರೀನಿವಾಸ್ ಮೈಕ್ ಹಿಡಿದು ಹೇಳಿದರು, 3 ತಿಂಗಳ ಹಿಂದೆ ಆಸ್ಪತ್ರೆಯಲ್ಲಿ ನನ್ನ ಜೀವ ಉಳಿಸಿದ ಈ ಹುಡುಗ ತನ್ನ ಮನೆಯ ಕೊನೆಯ ಹಣವನ್ನು ನನ್ನ ಚಿಕಿತ್ಸೆಗಾಗಿ ಖರ್ಚು ಮಾಡಿದ. ಇಡೀ ಸಭಾಂಗಣ ಮೌನವಾಗಿತ್ತು. ಅವನಿಗೆ ಆಗ ಕೆಲಸ ಇರಲಿಲ್ಲ. ಮನೆಯಲ್ಲಿದ್ದ ತಾಯಿಯ ಔಷಧಿಗೆ ಹಣ ಇರಲಿಲ್ಲ. ಆದರೂ ಅವನು ಒಬ್ಬ ಅಪರಿಚಿತನ ಜೀವವನ್ನು ಮೊದಲಿಗೆ ನೋಡಿದ. ಕೆಲವು ಉದ್ಯೋಗಿಗಳ ಕಣ್ಣಲ್ಲಿ ನೀರು ತುಂಬಿತು. ಶ್ರೀನಿವಾಸ್ ಮುಂದುವರಿಸಿದರು, ನಾನು ಈ ಕಂಪನಿಯಲ್ಲಿ ಉದ್ಯೋಗಿಗಳನ್ನು ಮಾತ್ರ ನೇಮಕ ಮಾಡಿಕೊಳ್ಳುವುದಿಲ್ಲ, ಮನುಷ್ಯತ್ವ ಇರುವವರನ್ನು ಹುಡುಕುತ್ತೇನೆ. ಕಾರ್ತಿಕ್ ಅಂತಹ ವ್ಯಕ್ತಿ ಎಂದು ಹೇಳಿ ಒಂದು ಫೈಲ್ ಅವನ ಕೈಗೆ ಕೊಟ್ಟರು. ಕಾರ್ತಿಕ್ ಅದನ್ನು ತೆರೆದ. ಅದರೊಳಗೆ ಒಂದು ಪತ್ರ ಮತ್ತು ಮನೆಯ ದಾಖಲೆಗಳ ಪ್ರತಿಗಳು. ಸರಿ, ಇದು ಏನು? ಶ್ರೀನಿವಾಸ್ ನಗುತ್ತಾ ಹೇಳಿದರು, ನಿನ್ನ ತಾಯಿ ಬಾಡಿಗೆ ಮನೆಯ ಬಗ್ಗೆ ಚಿಂತಿಸುತ್ತಿದ್ದಾಳೆ ಎಂದು ನನಗೆ ಗೊತ್ತಾಯಿತು. ಆದ್ದರಿಂದ ಈ ಸಣ್ಣ ಮನೆ ನಿನ್ನ ಕುಟುಂಬಕ್ಕೆ. ಸಭಾಂಗಣದಲ್ಲಿ ಕುಳಿತಿದ್ದ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ಕಾರ್ತಿಕ್ನ ಕಣ್ಣೀರು ನಿಲ್ಲಲಿಲ್ಲ. ಸರ್, ನಾನು ಇದನ್ನು ಸ್ವೀಕರಿಸಲಾರೆ. ಶ್ರೀನಿವಾಸ್ ಅವನ ಭುಜದ ಮೇಲೆ ಕೈ ಇಟ್ಟು ಹೇಳಿದರು, ಇದು ದಾನವಲ್ಲ ಮಗ. ಹಾಗಾದರೆ ಒಬ್ಬ ಒಳ್ಳೆಯ ಮನುಷ್ಯನಿಗೆ ಸಮಾಜದಿಂದ ಸಿಗಬೇಕಾದ ಗೌರವ. ಆ ಸಂಜೆ ಕಾರ್ತಿಕ್ ತಾಯಿ ಮತ್ತು ತಂಗಿಯನ್ನು ಕರೆದುಕೊಂಡು ಹೊಸ ಮನೆಯ ಮುಂದೆ ನಿಂತ. ಲಕ್ಷ್ಮಿಗೆ ನಂಬಲಾಗಲಿಲ್ಲ. ಇದು ನಮ್ಮ ಮನೆಯ? ಕಾರ್ತಿಕ್ ನಗುತ್ತಾ ತಲೆ ಆಡಿಸಿದ. ತಾಯಿ ಬಾಗಿಲಿನ ಮೆಟ್ಟಿಲನ್ನು ಮುಟ್ಟಿ ಕಣ್ಣಿಗೆ ಹಚ್ಚಿಕೊಂಡಳು. ಇಷ್ಟು ವರ್ಷ ಬಾಡಿಗೆ ಮನೆಯಲ್ಲಿ ಬದುಕಿದ ನನಗೆ ನನ್ನದೇ ಮನೆ ಸಿಗುತ್ತದೆ ಅಂತ ಕನಸಲ್ಲೂ ಯೋಚಿಸಿರಲಿಲ್ಲ. ಅವಳು ಮಗನ ಕೈ ಹಿಡಿದು ಹೇಳಿದಳು, ಈ ಮನೆ ನಿನ್ನ ದುಡ್ಡಿನಿಂದ ಬಂದದ್ದಲ್ಲ ಮಗ, ನಿನ್ನ ಒಳ್ಳೆಯತನದಿಂದ ಬಂದದ್ದು. ಕಾರ್ತಿಕ್ ತಾಯಿಯನ್ನು ಅಪ್ಪಿಕೊಂಡ. ಅವನಿಗೆ ನೆನಪಾಯಿತು, ಆಸ್ಪತ್ರೆಯಲ್ಲಿ ಕೊನೆಯ 850 ರೂಪಾಯಿ ಕೊಟ್ಟ ದಿನ. ಅಂದು ಅವನು ಹಣ ಕಳೆದುಕೊಂಡಿದ್ದ. ಆದರೆ ಅದೇ ದಿನ ಅವನು ತನ್ನ ಜೀವನದ ದೊಡ್ಡ ಸಂಪತ್ತನ್ನು ಗಳಿಸಿದ್ದ. ಮನುಷ್ಯರ ಪ್ರೀತಿ ಮತ್ತು ದೇವರ ಆಶೀರ್ವಾದ. 1 ವರ್ಷದ ನಂತರ ಕಾರ್ತಿಕ್ ಈಗ ಅದೇ ಕಂಪನಿಯ ಹಣಕಾಸು ವಿಭಾಗದ ಮುಖ್ಯಸ್ಥನಾಗಿದ್ದ. ಪ್ರತಿ ತಿಂಗಳು ತನ್ನ ಸಂಬಳದ 1 ಭಾಗವನ್ನು ಬಡ ರೋಗಿಗಳ ಚಿಕಿತ್ಸೆಗೆ ದಾನ ಮಾಡುತ್ತಿದ್ದ. ಯಾರಾದರೂ ಸಹಾಯ ಕೇಳಿದರೆ ಅವನು ಯಾವಾಗಲೂ ಒಂದೇ ಮಾತು ಹೇಳುತ್ತಿದ್ದ, ಒಂದು ದಿನ ಯಾರೋ ನನಗೆ ಸಹಾಯ ಮಾಡಿದ್ದರು, ಇಂದು ನನ್ನ ಸರದಿ. ಸ್ನೇಹಿತರೆ, ಜೀವನದಲ್ಲಿ ಹಣ ನಮ್ಮನ್ನು ದೊಡ್ಡವರನ್ನಾಗಿ ಮಾಡುವುದಿಲ್ಲ. ಕಷ್ಟದ ಸಮಯದಲ್ಲೂ ಒಳ್ಳೆಯತನವನ್ನು ಬಿಡದ ಮನಸ್ಸೇ ಮನುಷ್ಯನನ್ನು ನಿಜವಾಗಿಯೂ ದೊಡ್ಡವನನ್ನಾಗಿ ಮಾಡುತ್ತದೆ. ಕೊನೆಯ ಸಂಬಳ ಮುಗಿದು ಹೋಗಬಹುದು, ಆದರೆ ಕೊನೆಯ ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದು ಒಂದು ದಿನ ನಮ್ಮ ಬದುಕನ್ನೇ ಬದಲಾಯಿಸಿ ಮರಳಿ ಬರುತ್ತದೆ. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.